ಅಭಿಮಾನಿಗಳ ಮಧ್ಯೆ ಸಿನಿಮಾ ನೋಡಿದ್ ಹೇಗೆ ಅನಿಸ್ತಾ ಇದೆ ಸರ್? ಇದಕ್ಕೆ ನಾವು ಸಿನಿಮಾ ಮಾಡೋದು, ಈ ಥರ ಜನ ಬಂದು ನೋಡಲಿ ಅಂತ. ಇಷ್ಟು ಜನ ಬಂದು ಈಗ ಹೌಸ್ಫುಲ್ ಆಗಿರೋದು. ಆಮೇಲೆ ಬೆಂಗಳೂರು ಮಾತ್ರ ಅಲ್ಲ, ಮೈಸೂರಲ್ಲೂ ಕೂಡ DRC ಎಲ್ಲ ಹೌಸ್ಫುಲ್ ಆಗಿದೆ. ನಾಳೆಗೂ ಅಡ್ವಾನ್ಸ್ ಬುಕ್ಕಿಂಗ್ಗಳು ಜಾಸ್ತಿ ಆಗಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಎಲ್ಲ ಕಡೆ ರೇಟ್ ಮೊನ್ನೆ ಆದಂತ ಪ್ರೆಸ್ ಶೋ ಏನಿತ್ತು ಅದರದ್ದು ರೇಟಿಂಗ್ಗಳು ಬಂದಿದೆ. ರೇಟಿಂಗ್ ಅಲ್ಲಿ ಮೋಸ್ಟ್ ಆಫ್ ದೆಮ್ 90% ನನ್ನ ಸಿನಿಮಾಗೆ 4 ಸ್ಟಾರ್ಸ್ ಕೊಟ್ಟಿದ್ದಾರೆ. ಸೊ ಅದು ಬಹಳ ಖುಷಿ ಆಗ್ತಾ ಇದೆ. ಈ ಥರ ರೆಸ್ಪಾನ್ಸು ದಯವಿಟ್ಟು ಇಡೀ ಕರ್ನಾಟಕದ ಜನತೆಯಲ್ಲಿ ಕೇಳ್ಕೊಳ್ಳೋದು, ನನ್ನ 4 ವರ್ಷದ ಪ್ರಯತ್ನ ಇವತ್ತು ನಿಮ್ಮ ಮುಂದೆ ಇದೆ. ದಯವಿಟ್ಟು ಬನ್ನಿ, GST ನೋಡಿ, ನಗೋದ್ರಲ್ಲಿ ಡೌಟ್ ಇಲ್ಲ. ಅವ್ರನ್ನೇ ಕೇಳಿ, ನಗ್ತೀರಾ ಇಲ್ವಾ? ಪಿಕ್ಚರ್ ಚೆನ್ನಾಗಿದೆಯಾ ಇಲ್ವಾ? ಸರ್, ಸೂ ಫ್ರಮ್ ಶೋಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಾನು ಕನ್ನಡ ಅಭಿಮಾನಿ. ಸರ್, ನನ್ನ ಸಿನಿಮಾ ಯಾವುದಕ್ಕೂ ಕಂಪೇರ್ ಮಾಡ್ಕೊಳ್ಳಲ್ಲ. ದೊಡ್ಡ ಹಿಟ್ ಆಗಿರೋ ಸಿನಿಮಾ. ನಾನು ಕನ್ನಡ ಅಪ್ಪಟ ಅಭಿಮಾನಿ. ಎಲ್ಲ ಕನ್ನಡ ಸಿನಿಮಾಗಳು ಜಯಬೇರಿ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವತ್ತು ನಾನು ಊಟ ಮಾಡ್ತಿರೋದು, ಇವತ್ತು ಕಾರಲ್ಲಿ ಓಡಾಡ್ತಿರೋದು, ನಿಮ್ಮ ಮುಂದೆ ನಿಂತಿರೋದು ಓನ್ಲಿ ಬಿಕಾಸ್ ಆಫ್ ಕನ್ನಡ ಇರೋದಕ್ಕೆ ಮಾತ್ರ ನಾನು ಇಲ್ಲಿರೋದು. ಎಲ್ಲ ಕನ್ನಡ ಸಿನಿಮಾಗಳಿಗೂ ನನ್ನ ಶುಭ ಹಾರೈಕೆ. ನಮ್ಮ ಕನ್ನಡ ಸಿನಿಮಾನ ನೀವು ಪ್ರೀತಿಯಿಂದ ನೋಡಿ, ಬೇರೆ ಸಿನಿಮಾಗಳಿಗೂ ಅದೇ ರೀತಿ ಒಂದು ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. GST ನನ್ನ ಸಿನಿಮಾ ಮಾತ್ರ ನೋಡಿ ಅಂತ ಹೇಳಲ್ಲ, ದಯವಿಟ್ಟು ಬಿಡು ಮಾಡ್ಕೊಂಡ್ಬಂದು GST ನೋಡಿ, ನಕ್ಕು ಮನೆಗೆ ಹೋಗ್ತೀರಾ, ಅಷ್ಟನ್ನು ಮಾತ್ರ.